ನೋಡಿ, 45 ದಿನದಲ್ಲಿ ನವೋದಯ ಕೋಚಿಂಗ್ ಸಾಧ್ಯನಾ? ನಂಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೀನಿ. ಪೂರ್ತಿ ಕರ್ನಾಟಕ ರಾಜ್ಯದಲ್ಲಿ 4ನೇ ಕ್ಲಾಸಿಂದ 5ನೇ ಕ್ಲಾಸ್ ಬಂದಿರೋ ಮಕ್ಕಳಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ಆಯ್ತಾ? ಪ್ರತಿಯೊಬ್ಬರಿಗೂ ಸಮ್ಮರ್ ಹಾಲಿಡೇಸ್ ಬರ್ತಾ ಇದೆ, ಬೇಸಿಗೆ ರಜೆ ಬರ್ತಾ ಇದೆ. ಕನಿಷ್ಠ ಅಂದ್ರೂ 45 ದಿನ ರಜಾ ಸಿಗುತ್ತೆ. 45 ದಿನದಲ್ಲಿ ನವೋದಯ ಕೋಚಿಂಗ್ ಯಾವ ರೀತಿ ಟ್ರೈನ್ ಅಪ್ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕು? ಫಸ್ಟು ಈ ರೀತಿ 8 ಬುಕ್ ಇದೆ, 8 ವರ್ಕ್ ಬುಕ್ನ ತಗೊಂಡು ಕೈಯಲ್ಲಿ ಇಟ್ಕೊಂಡಿರ್ಬೇಕು. ಅದಾದ್ಮೇಲೆ ಯೂಟ್ಯೂಬ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು. ಯಾವ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ, ಈ ರೀತಿ ವರ್ಕ್ ಬುಕ್ ಇದೆ. ಪ್ರತಿಯೊಂದು ವರ್ಕ್ ಬುಕ್ ಅಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ. ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತೆ ಈ ವರ್ಕ್ ಸ್ಪೇಸ್ ಇರುತ್ತೆ. ಆಯ್ತಾ? 90% ಟೈಮು ನಿಮ್ದು ಇಲ್ಲೇ ಉಳಿತೆ. ಕ್ವಶನ್ ಬರೆಯೋದು 90% ಟೈಮು ಇಲ್ಲೇ ಉಳಿಯುತ್ತೆ. ಜಸ್ಟ್ ಯೂಟ್ಯೂಬ್ ನೋಡ್ಕೊಂಡು ವರ್ಕ್ ಸ್ಪೇಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಖಂಡಿತ 45 ದಿನದಲ್ಲಿ ನವೋದಯ ಕೋಚಿಂಗ್ ಮಾಡ್ಬೋದು. ಮತ್ತೆ ಬೇಸಿಗೆ ರಜದಲ್ಲಿ ಸುಮಾರು ಜನ ಮಕ್ಕಳು ಅಜ್ಜಿ ಮನೆಗೆ ಹೋಗ್ತಾರೆ, ತಾತನ ಮನೆಗೆ ಹೋಗ್ತಾರೆ, ಮಾವನ ಮನೆಗೆ ಹೋಗ್ತಾರೆ, ಚಿಕ್ಕಪ್ಪನ ಮನೆಗೆ ಹೋಗ್ತಾರೆ. ಯಾವ ಮನೆಗಾರ ಹೋಗಿ ಯೂಟ್ಯೂಬಲ್ಲಿ ಪಾಠ ಮಾಡಿದ್ದೀನಿ. ಆಯ್ತಾ? ಜಸ್ಟ್ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದೀನಿ. ನೀವು ಎಲ್ಲಾರ ಹೋಗಿ, ಯಾವ್ದಾದ್ರು ರೆಸಾರ್ಟ್ಗೆ ಹೋಗ್ತೀರಾ ಅಥವಾ ಟೂರ್ಗೆ ಹೋಗ್ತೀರಾ, ಎಲ್ಲರೂ ಹೋದ್ರಿ ಈಗ ಜಸ್ಟ್ ಟೈಮ್ ಟೇಬಲ್ ಹಾಕಿ ಕೊಟ್ಟಿದ್ದೀನಿ. ಈ ಟೈಮ್ ಟೇಬಲ್ನ ಫಾಲೋ ಮಾಡಿದ್ರೆ ಖಂಡಿತ 45 ದಿನದಲ್ಲಿ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಆಯ್ತಾ? ಅಪ್ರಾಕ್ಸಿಮೇಟ್ಲಿ 15 ಚಾಪ್ಟರ್ ಇದೆ ಮ್ಯಾಥ್ಸ್. 15 ಚಾಪ್ಟರ್ ಒಂದು ದಿನಕ್ಕೆ 3 ಚಾಪ್ಟರ್ ಅಂದರೆ 15 ಮೂರ್ಲಿ 45 ದಿನದಲ್ಲಿ ನವೋದಯ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಫಸ್ಟ್ ನೋಡಿ, ಆಯ್ತಾ? ಮಾರ್ನಿಂಗ್ ಬೆಳಿಗ್ಗೆ 6ರಿಂದ 7:30 ತನಕ ಒಂದೂವರೆ ಗಂಟೆ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿ. ಯೂಟ್ಯೂಬ್ ನೋಡಿಕೊಂಡು ಬೆಳಿಗ್ಗೆ 6ರಿಂದ 7:30 ತನಕ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ 1.5 ಗಂಟೆ ಬ್ರೇಕ್ ತಗೊಳ್ಳಿ. 1.5 ಗಂಟೆ ಪ್ರಾಕ್ಟೀಸ್ ಮಾಡಿ, 1.5 ಗಂಟೆ ಬ್ರೇಕ್ ತಗೊಂಡು ಪುನಃ 9 ಗಂಟೆಗೆ ಶುರು ಮಾಡಿ. ಬೆಳಿಗ್ಗೆ 9ರಿಂದ 10:30 ಗಂಟೆ ಪ್ಯಾಸೇಜ್ ಮಾಡಿ. 10:30 ಗಂಟೆ ಪ್ಯಾಸೇಜ್ ಮಾಡಿ. ಆಯ್ತಾ? ಪುನಃ 10:30ಯಿಂದ ನೀವು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಸಾಯಂಕಾಲ ಏನು ಮಾಡಿ, 4 ಗಂಟೆಯಿಂದ 5:30ವರೆಗೂ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ. ಪುನಃ 4 ಗಂಟೆಯಿಂದ 5:30ವರೆಗೂ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಿ. ಪುನಃ 5:30ಯಿಂದ 7 ಗಂಟೆ ತನಕ 1.5 ಗಂಟೆ ಬ್ರೇಕ್ ತಗೊಳ್ಳಿ. ನೀವು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಪುನಃ 7ರಿಂದ 8:30 ಮೆಂಟಲ್ ಎಬಿಲಿಟಿ ಮಾಡಿ. ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ಈ ರೀತಿ ಮಾಡೋದ್ರಿಂದ 45 ದಿನದಲ್ಲಿ ನವೋದಯ ಕೋಚಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಆಯ್ತಾ? ಟೋಟಲ್ ಆಗಿ ನವೋದಯದಲ್ಲಿ 3 ಪಾರ್ಟ್ ಇದೆ. ಒಂದು ಮ್ಯಾಥ್ಸು, ಇನ್ನೊಂದು ಮೆಂಟಲ್ ಎಬಿಲಿಟಿ, ಪ್ಯಾಸೇಜು ಮಕ್ಕಳಿಗೆ ಕನ್ನಡ ಮತ್ತು ಇಂಗ್ಲೀಷ್ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಇದ್ರೆ, ಓದಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಪ್ಯಾಸೇಜ್ ಮುಗೀತು. ಅದ್ರಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಏನಿಲ್ಲ, ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ಪುನಃ ಮೆಂಟಲ್ ಎಬಿಲಿಟಿ 50% ಸಿಲೆಬಸ್ ಮೆಂಟಲ್ ಎಬಿಲಿಟಿ ಇದೆ. ಅದನ್ನ ಒಂದೇ ವಿಡಿಯೋದಲ್ಲಿ 40 ಕ್ವಶನ್ನ ಯಾವ ರೀತಿ ಮಾಡ್ಬೋದು, ಡಿಫ್ರೆಂಟ್ ಟೆಕ್ನಿಕ್ ಯೂಸ್ ಮಾಡಿ ಅನ್ನೋದನ್ನ ಒಂದೇ ವಿಡಿಯೋದಲ್ಲಿ 1 ಗಂಟೆಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಯ್ತಾ? ಟೋಟಲ್ ಆಗಿ 25% ಪ್ಯಾಸೇಜು, 50% ಮೆಂಟಲ್ ಎಬಿಲಿಟಿ ಕಂಪ್ಲೀಟ್ ಆಯಿತು. ಉಳಿದಿರೋದು 25% ಮ್ಯಾಥ್ಸ್. ಅದು ಸುಮಾರು 2000 ಲೆಕ್ಕ ಸಾಲ್ವ್ ಮಾಡಿಸಿದ್ದೀನಿ. ಜಸ್ಟ್ ಈ ಟೈಮ್ ಟೇಬಲ್ನ ಫಾಲೋ ಮಾಡಿ. ಬೆಳಿಗ್ಗೆ 6ರಿಂದ 7:30 ತನಕ ಮ್ಯಾಥ್ಸ್ ಮಾಡಿ. ಅದಾದಮೇಲೆ 1.5 ಗಂಟೆ ಬ್ರೇಕ್ ತಗೊಳ್ಳಿ. ಅದೇ ಏನೇನು ಇರುತ್ತೆ, ತಿಂಡಿ, ತೀರ್ಥ, ಸ್ನಾನ ಮಾಡೋದು ಅದೆಲ್ಲ ಇರುತ್ತೆ. 1.5 ಗಂಟೆ ಬ್ರೇಕ್ ತಗೊಳ್ಳಿ, ಆಟ ಆಡಿ. ಪುನಃ 9ರಿಂದ 10:30 ಗಂಟೆ ಪ್ಯಾಸೇಜ್ ಮಾಡಿ. 2 ಅಥವಾ 4 ಪ್ಯಾಸೇಜ್ನ ಕಂಪ್ಲೀಟ್ ಮಾಡಿ. ಪುನಃ ಏನು ಮಾಡಿ, 10:30ಯಿಂದ ಮಧ್ಯಾಹ್ನ 2 ಗಂಟೆ ತನಕ ಆಟ ಆಡಿ, ಕುಣಿದು ಕುಪ್ಪಳಿಸಿ. ಬೇಸಿಗೆ ರಜೆ ಇದೆ, ಕುಣಿದು ಕುಪ್ಪಳಿಸಿ. ನಿಮಗೋಸ್ಕರನೇ ರಜೆ ಕೊಟ್ಟಿರೋದು, ಕುಣಿದು ಕುಪ್ಪಳಿಸಿ. ಪುನಃ 2 ಗಂಟೆಯಿಂದ ಪುನಃ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆ ಗಂಟ ನಿದ್ದೆ ಮಾಡಿ, ಅಥವಾ 2 ಗಂಟೆಯಿಂದ 3:30. ಆಯ್ತಾ? ಮಿನಿಮಮ್ 1.5 ಗಂಟೆ ನಿದ್ದೆ ಮಾಡಿ. ಆಯ್ತಾ? ನಿದ್ದೆ ಮಾಡೋದ್ರಿಂದ ನಿಮ್ಮದು ಸೆಕೆಂಡ್ ಡೇ ಶುರು ಆಗುತ್ತೆ. ಆಯ್ತಾ? ಪುನಃ ವಾಪಸ್ಸು ಫ್ರೆಶ್ನೆಸ್ ಬರುತ್ತೆ. ನಿಮಗೆ ಫ್ರೆಶ್ನೆಸ್ ಬರುತ್ತೆ. ಪುನಃ ಅದೇ ಫ್ರೆಶ್ನೆಸ್ಸಿಂದ ಮಧ್ಯಾಹ್ನ 4ರಿಂದ 5:30 ತನಕ ಮ್ಯಾಥ್ಸ್ ಮಾಡಿ. ಫಸ್ಟ್ ಯಾವಾಗಲೂ ಮ್ಯಾಥ್ಸ್ ಮಾಡಿ. ಅದಾದಮೇಲೆ 1.5 ಗಂಟೆ ಬ್ರೇಕ್ ತಗೊಳ್ಳಿ, ನೀವು ಇಷ್ಟ ಬಂದಂಗೆ ಮಾಡಿ. ಪುನಃ ಸಾಯಂಕಾಲ 7 ಗಂಟೆಯಿಂದ 8:30 ತನಕ ಮೆಂಟಲ್ ಎಬಿಲಿಟಿ ಮಾಡಿ. ಈ ಟೈಮ್ ಟೇಬಲ್ ಫಾಲೋ ಮಾಡೋದ್ರಿಂದ 100%, ಆಯಿತಾ, 45 ದಿನದಲ್ಲಿ ನವೋದಯ ಕೋಚಿಂಗ್ನ ಕಂಪ್ಲೀಟ್ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು? ಆಲ್ರೆಡಿ ಹೇಳಿದ್ನಲ್ಲ, ಈ ರೀತಿ 8 ವರ್ಕ್ ಬುಕ್ ಬರುತ್ತೆ. ವರ್ಕ್ ಬುಕ್ನ ಪರ್ಚೇಸ್ ಮಾಡ್ಕೊಳ್ಳಿ. 3000 ಆಗುತ್ತೆ. 8 ವರ್ಕ್ ಬುಕ್ಕಿಂದ 3000 ಆಗುತ್ತೆ. 2853 ಪೇಜ್ ಇದೆ. ಒಂದು ಪೇಜ್ಗೆ ₹1 ಅಂದರು ಅರೌಂಡ್ ಅಪ್ರಾಕ್ಸಿಮೇಟ್ಲಿ 3000 ಆಗುತ್ತೆ. ವರ್ಕ್ ಬುಕ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ರೆಡಿ ಹೇಳಿದ್ನಲ್ಲ, ಕ್ವಶನ್ ಇದೆ. ನೀವು ಕ್ವಶನ್ ಬರೆಯೋ ಅವಶ್ಯಕತೆ ಇಲ್ಲ. ಕ್ವಶನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ವರ್ಕ್ ಸ್ಪೇಸ್ ಇದೆ, ಇಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈ ರೀತಿ ಮಾಡಿ 45 ದಿನದಲ್ಲಿ ನವೋದಯ ಕೋಚಿಂಗ್ನ ಕಂಪ್ಲೀಟ್ ಮಾಡ್ಬೋದು.